ಪ್ರಾಮಾಣಿಕರು ಇದ್ದಾರೆ. ಯಾಕೆ ನಾವು ಹಿಂದೆ ನೋಡಿಲ್ವಾ? ವಿಜಯ್ ಭಾಸ್ಕರ್ ಇದ್ರು, ಮೈಸೂರಲ್ಲೇ ಶಿಖಾ ಅವರು ಇದ್ರು, ಸೆಲು ಕುಮಾರ್ ಇದ್ರು, ಒಳ್ಳೊಳ್ಳೆ ಆಫೀಸರ್ಸ್ ಬಹಳಷ್ಟು ಜನ ಇದ್ದಾರೆ. KASಲೂ ಇದ್ದಾರೆ, IASಲೂ ಇದ್ದಾರೆ, IPSಲೂ ಇದ್ದಾರೆ. ಇದು ಸರ್ಕಾರಿ ಗ್ರೂಪ್ 4ಅಲ್ಲೂ ಇದ್ದಾರೆ. ಪ್ರಾಮಾಣಿಕರು ಬಹಳಷ್ಟು ಜನ ಇದ್ದಾರೆ. ಇಂಥ ಮೇಯವರಿಂದ ಎಲ್ರಿಗೂ ಕೆಟ್ಟ ಹೆಸರು. ಯಾರು ಇಷ್ಟೆಲ್ಲ ಆದ್ಮೇಲೆ ಸ್ಟೇಟ್ಮೆಂಟ್ ಯಾರಿಂದ ಬರಬೇಕಿತ್ತು? ನಾನು ಯಾರನ್ನೋ ಒಬ್ರ ಮೇಲೆ ಆರೋಪ ಮಾಡಿ ನಾನು ಮಾತಾಡಿದ್ರೆ, ನಾನು ಮಾಡಿದೆ, ನನ್ನ ಹೆಸರಲ್ಲಿ ಬೇರೆ ಯಾವುದೋ ಅನಾಮಧೇಯ ಪತ್ರ ಬಂದಿದ್ರೆ, ಇಷ್ಟೆಲ್ಲ ಚರ್ಚೆ ನಡೆಯುವಾಗ ನನ್ನ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ. ಇದೆಲ್ಲ ಇದ್ದಾಗ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಿತ್ತಲ್ಲ. ನಂದು ಅಥವಾ ನನ್ನ ಹೆಸರಲ್ಲಿ ಬೇರೆಯವ್ರು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ. ನೀವು ಸಚಿವರಾಗಿದ್ದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಆದ್ರೂ ಕೂಡ ಇವರು ಅಧಿಕಾರಿ ಆಗಿದ್ರು. ಅವಾಗ ಅಲಿಗೇಷನ್ ಮಾಡಲಿಲ್ಲ, ಇವಾಗ ಯಾಕೆ ಮಾಡ್ತೀರಾ? ಅಯ್ಯೋ, ಪ್ರಾಮಾಣಿಕರಿದ್ರು ಅಂತೇಳಿ ಪ್ರಿಯಾಂಕಾ ಈ ಕೇಸ್ ಆಗಿರೋದು ಈಗಲ್ವೇನ್ರಿ? ಈ ಕೇಸ್ ಆಗಿರೋದು ಮೊನ್ನೆ 24ರಲ್ಲಿ. ನಾವಿದ್ದಾಗ ಕುಮಾರಣ್ಣವ್ರ ತವೇ ಇದ್ರು. ನಾವೊಂದು 5-6 ಸಾರಿ ಅವ್ರು ನೋಡಿದ್ದೀವಿ. ಅದು ಬರುವಾಗ ಹೋಗುವಾಗ ಹೇಳುವಾಗ ಕಿವಿಲೆಲ್ಲ ಮಾತಾಡುವಾಗ. ಈಗ ಆಗಿರೋದು 24ರಲ್ಲಿ, 23ರಲ್ಲಿ. ಅದಕ್ಕೆ ಕುಮಾರಣ್ಣ ಹೇಳಿದ್ದಾರೆ, ಇಂತಿಂತ ಎಲ್ಲ ಆರೋಪ ಇವ್ರ ಮೇಲಿದೆ, ಇವರು ಪ್ರಾಮಾಣಿಕರ, ಇವ್ರು ಯಾರ್ದೋ ಒತ್ತಡಕ್ಕೆ ಮಣಿದಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗದು ನೋವಾಗಿದ್ರೆ, ಇಲ್ಲ ನಾನು ಈ ಥರ ಇಲ್ಲ ಅಂತೇಳಿ ಅವರು ಕೋರ್ಟ್ಗೆ ಹೋಗ್ಬೇಕಾ, ಇಲ್ಲ ಸರ್ಕಾರಕ್ಕೆ ತರಬೇಕಾ, ಅಥವಾ ಅವ್ರ ಕೆಲಸಕ್ಕೆ ತೊಂದರೆ ಆಯ್ತಾ ಇದ್ರೆ 353 ಹಾಕ್ಬೇಕಾ? ಅದನ್ನ ಅವರು ಕಾನೂನಡಿನಲ್ಲಿ ಮಾಡಲಿ, ಅದಕ್ಕೆ ಅವಕಾಶ ಇದೆ, ಬೇಡ ಅಂತ ಹೇಳೋಣ. ಈ ಥರ ಅಲ್ಲ, ಅದಕ್ಕೆ ಮೋಸ್ಟ್ಲಿ ಮುಖ್ಯಮಂತ್ರಿಗಳಿಗೆ ತಮ್ಮ ಇರುವಂತ ಸಚಿವ ಸಂಪುಟದಲ್ಲಿ ತಮ್ಮ ಜೊತೆ ಯಾರ್ಯಾರು ಅವ್ರೆ, ಅವ್ರ ಕೈಲಿ ಯಾರ ಕೈಲೂ ಆಗದೆ ಈ ತರ ಸರ್ಕಾರಿ ಸಂಬಳ ಕೊಡುವಂತ ನೌಕರರ ಕೈಲಿ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಒಪ್ಕೊಂಡಂಗೆ ಆಯ್ತಲ್ಲ. ನಾನು ರಾಜಕಾರಣಿ ಅಲ್ಲ, ಕೇಂದ್ರದ ಸಚಿವರು, ಸರ್ಕಾರ, ಕೇಂದ್ರದ ಸರ್ಕಾರದ ಮೇಲೆ ಸರ್ಕಾರಿಯ ನೌಕರ, ಭ್ರಷ್ಟ ನೌಕರ 6 ವರ್ಷದಿಂದ 5 ವರ್ಷ ಅವ್ರಿಗೆ ಇಲ್ಲಿ ಇರಕ್ಕೆ ಅವಕಾಶ ಇರೋದು. ಕರ್ನಾಟಕ ಬೆಂಗಳೂರನ್ನ ಅವರೇ ಆರೋಪದಂತೆ ಮೇಲ್ನೋಟಕ್ಕೆ ಹಂದಿಯಂತೆ ತಿಂದಿರುವ ಈ ಅಧಿಕಾರಿಯಿಂದ ಹಂದಿಯ ಪದ. ಈಗ ಹೇಳ್ತಾ ಇದ್ದೀರಲ್ಲ ನೀವೇ, ಅಲ್ಲ ಈಗ ಹೇಳಿದ್ರು ಅಂತ, ಮುಖ್ಯಮಂತ್ರಿಗಳು ಹೇಳಿದ್ರು ಅಂತ ಈಗ ಹೇಳಿದ್ರಲ್ಲ. ಯಾರು ಅವ್ರಿಗೆ ಇವ್ರು ಹೇಳ್ಬೇಕು, ಅವ್ರ ಸಲಹೆಗಾರರು ಕೊಟ್ಟಿರ್ಬೇಕಿದ. ಮುಖ್ಯಮಂತ್ರಿಗಳು ಸಲಹೆಗಾರರು ಕೊಟ್ರೆ ಯಾರು ಕೊಟ್ರು ಅಂತ. ಹಂಗಂದ್ರೆ ಈಗ ಅವ್ರ ಮೇಲೂ ಈ ತರ ಎಲ್ಲ ಬೇರೆ ಅಧಿಕಾರಿಗಳು ಮಾಡ್ಬೋದಲ್ಲ. ಇದನ್ನ ಎಂಥ ದುರ್ದೈವ ಬತ್ತು ಕಾಂಗ್ರೆಸ್ಗೆ. ಇವರನ್ನು ಉಪಯೋಗಿಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿಸ್ಬೇಕಾ? SIT ಮತ್ತು ಲೋಕಾಯುಕ್ತ 2 ಇಲಾಖೆಗಳನ್ನ ಬಳಸಿಕೊಂಡು ರಾಜ್ಯ ಸರ್ಕಾರ ಈಗಾಗಲೇ ಹಾಸನದ ಪ್ರಕರಣ ಆಯ್ತು, ರೇವಣ್ಣ ಅಂತ ಈಗ ಲೋಕಾಯುಕ್ತದಲ್ಲಿ ರೇವಣ್ಣ ಅಂತ ಟಾರ್ಗೆಟ್ ಮಾಡ್ತಾರೆ. ಈ 2 ತನಿಖಾ ಸಂಸ್ಥೆ ಇನ್ನೇನ್ ಮಾಡ್ತಾ ಇದಾರೆ ಅದನ್ನೇ ಹೇಳಿರೋದು ಕುಮಾರಣ್ಣ. ಮೊನ್ನೆ ರೇವಣ್ಣವ್ರದ್ದು ಆಯ್ತು, ಈಗ ಕುಮಾರಣ್ಣವ್ರದ್ದು ಆಗೈತೆ, ಇನ್ನು ಯಾರ್ಯಾರ್ದು ಆಯ್ತದೋ. ಸರ್, ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಕೇಂದ್ರ ಸಚಿವನ ವಿರುದ್ಧ
ಇದು ಮೊದಲ ಸಾರಿ ನನ್ನ ಅನುಭವದಲ್ಲಿ. ಇದನ್ನ ಕಾಂಗ್ರೆಸ್ ಸರ್ಕಾರ ಪಾತ್ರ ಇಲ್ಲ ಅಂದಿದ್ರೆ ಇಷ್ಟರಲ್ಲಾಗಲೇ ಅವ್ರ ಮೇಲೆ ಕ್ರಮ ಮಾಡಬೇಕಿತ್ತು, ಎಕ್ಸ್ಪ್ಲನೇಷನ್ ಕೇಳಬೇಕಿತ್ತು. ಅವ್ರು ಪೂರಕವಾಗಿದ್ದಾರೆ ಅಂದರೆ ಅವರ ಚುನಾವಣೆಯಿಂದ ಈ ಪತ್ರ ಬಂದಿದೆ. ಕಾನೂನಿಗಿನ್ನ ಯಾರು ದೊಡ್ಡವರಲ್ಲ. ಅವರ ಸರ್ಕಾರಿ ನೌಕರರ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಅವ್ರ ಇತಿಮಿತಿ ಏನಿದೆ, ಅವ್ರ ವ್ಯಾಪ್ತಿ ಮೀರಿದ್ರೆ ಏನಾಗಬೇಕು, ಹೋರಾಟ ಮಾಡಬೇಕಾಯ್ತದೆ, ಮಾಡ್ತೀವಿ. ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ರಾಜ್ಯದ ಜನ ಇಲ್ಲಿವರೆಗೆ ರೇವಣ್ಣವ್ರ ಮೇಲೆ ಅಸ್ತ್ರ ಉಪಯೋಗಿಸಿ ಅವ್ರನ್ನ ಜೈಲಿಗೆ ಹಾಕಿದ್ರು. ಈ ಕುಮಾರಣ್ಣ ಕೇಂದ್ರ ಸಚಿವರ ಮೇಲೇನೆ ಇನ್ನೊಬ್ರು ಪೊಲೀಸನ್ನು ಚೂ ಬಿಟ್ಟಿದ್ದಾರೆ. ಜನ ಗಮನಿಸ್ತಾ ಇದ್ದಾರೆ. ಮುಂದಿನ ಪರಿಣಾಮ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ಇದು ಹಿಂಗೆ ಬಿಟ್ರೆ ಆಗ್ಬೋದು. ಹಿಂದೆ ಬಿಟ್ರೆ ನಾಳೆ ಇನ್ನೊಂದು ಸರ್ಕಾರ ಬರ್ತದೆ, ಅವ್ರು ಇನ್ನೊಬ್ಬನ ಕೈಲಿ ಹಿಂಗೆ ಮಾತಾಡಿಸ್ತಾರೆ. ಮೂಢ ಪ್ರಕರಣವನ್ನ ಈ ತರದ ಒಬ್ಬ ಅಧಿಕಾರಿ ಅಂಡರ್ನಲ್ಲಿ ಎಸ್ಪಿ ಬರ್ತಾರೆ, ಲೋಕಾಯುಕ್ತ ಸಿಎಂ ಅವರ ಒಂದು ಪ್ರಕರಣವನ್ನು ತನಿಖೆ ಆಗ್ತಿದೆ. ಇದು ಪಾರದರ್ಶಕವಾಗಿ ತನಿಖೆ ಆಗುತ್ತೆ ಅಂತ ನೋಡಿ ಸರ್, ಕೋರ್ಟ್ ಈಗ ನ್ಯಾಯಾಲಯ ಆಗಲೇ ತೀರ್ಮಾನ ಕೊಟ್ಟಿದೆ, ತನಿಖೆ ಫಿಕ್ಸ್ ಆಗಿದೆ. ಎಲ್ಲಾ ವಿಚಾರದಲ್ಲೂ ಎಲ್ಲರನ್ನೂ ಅನುಮಾನ ಪಡ್ಲಿಕ್ಕಾಗಲ್ಲ. ನೋಡೋಣ ಏನ್ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. 90 ದಿವಸದಲ್ಲಿ ಜನ ಕಾಯ್ತಾ ಇದ್ದಾರೆ, ಅಲ್ಲಿ ತೀರ್ಮಾನ ಆಗುತ್ತೆ. ಒಳ್ಳೇದಾಗ ವೈಟ್ ಅಂಡ್ ಸಿ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.